ಬಿಗ್ ಬಾಸ್ ಕನ್ನಡ ಸೀಸನ್ 11 50 ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿತು. ಇನ್ನೇನು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದಕ್ಕೆ ಅರ್ಧ ದಾರಿ ಮಾತ್ರ ಬಾಕಿ ಇದೆ ಎನ್ನುವಾಗ ಮನೆಯಿಂದ ಅನುಷಾ ರೈ ಅವರು ಆಚೆ ಬಂದಿದ್ದಾರೆ. ಬಿಗ್ ಬಾಸ್ ಗೆಲ್ಲುವ ಕನಸು ಭಗ್ನವಾಗಿದೆ. ಆದ್ರೆ ಇದರ ಜೊತೆಗೆ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಅದೇ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದು. 7 ವಾರ ಉತ್ತಮ ಸ್ಪರ್ಧೆ ನೀಡಿದ ಅನುಷಾ ರೈ ಮನೆಯಿಂದ ಹೊರ ಬರ್ತಾ ಇದ್ದಂತೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಹಾಕಿರುವ ಅನುಷಾ ಅಭಿಮಾನಿಗಳಿಗೆ ಧನ್ಯವಾದ ಹೇಳಿದ್ದಾರೆ. ಮನೆಯಿಂದ ಆಚೆ ಬರುವಾಗ ಅಳುತ್ತಾ ಬಂದಿದ್ದ ಅನುಷಾ ರೈ ಅಭಿಮಾನಿಗಳ ಅಭಿಮಾನಕ್ಕೆ ಕರಗಿದ್ದಾರೆ. ನೋವಿನಲ್ಲಿದ್ದ ನಾನು ನಿಮ್ಮ ಬೆಂಬಲ ನೋಡಿ ಖುಷಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ. ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ. ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಅದಕ್ಕೆ ಹೀಗೆ ಮರ್ತೋಯ್ತು ನನಗೆ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ನೋಡಿದ ತಕ್ಷಣವೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ. ಈ ಬಾರಿ ಜೋಡಿ ಎಲಿಮಿನೇಷನ್ ಇರಬಹುದು ಅಂತಾನೆ ಊಹಿಸಲಾಗಿತ್ತು. ಆದ್ರೆ ಧರ್ಮ ಮತ್ತು ಅನುಷಾ ಇಬ್ಬರಲ್ಲಿ ಅನುಷಾ ಅವರು ಕಡಿಮೆ ವೋಟ್ ಅನ್ನ ಪಡೆದುಕೊಂಡು ಮನೆಯಿಂದ ಆಚೆ ಬಂದಿದ್ದಾರೆ. ಧರ್ಮ ಮತ್ತು ಭವ್ಯ ಅನುಷಾ ಅವರು ಹೊರಬರ್ತಿದ್ದಕ್ಕೆ ಎಮೋಷನಲ್ ಆಗಿದ್ದಾರೆ. ಇನ್ನು ಮನೆಯಿಂದ ಆಚೆ ಬಂದು ವೇದಿಕೆ ಮೇಲೆ ಬಂದು ಅನುಷಾ ಅವರು ತಾವು ಎಲ್ಲಿ ಎಡವಿದ್ದು ಅಂತ ಕೂಡ ಹೇಳಿದ್ದಾರೆ. ಮನೆಯಲ್ಲಿ ಸೈಲೆಂಟ್ ಆಗಿದ್ದು ಮೈನಸ್ ಆಯಿತು. ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಕೂಡ ಹಿಂದೆ ಇದ್ದಿದ್ದನ್ನ ಸುದೀಪ್ ಅವರಿಗೆ ಅನುಷಾ ಅವರು ಹೇಳಿದ್ದಾರೆ.